ಗೂಗಲ್ ಸಂಸ್ಥೆಯವರು ವಿಶಾಖಪಟ್ಟಣಂಗೆ ಹೋಗಿದ್ದಾರೆ. ನಿನ್ನೆ ಯಾವುದೋ ನಾನೊಂದು ಮಾಧ್ಯಮದಲ್ಲಿ ಒಂದು ವಿಡಿಯೋ ನೋಡ್ತಿದ್ದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಾವೇ ಅಲ್ಲಿ ಹೋದ್ವಿ, ವಿಶಾಖಪಟ್ಟಣಂಗೆ ಹೋದ್ವಿ, ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದ್ವಿ, ಅವರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿ. ಇವತ್ತೇನಾಗಿದೆ, ಹೊಸ ರಾಜ್ಯಗಳೇನು ಸ್ಥಾಪನೆ ಆಗಿದ್ದಾವೆ, ಅಲ್ಲಿ ಯಥೇಚ್ಛವಾಗಿ ಕೆಲವು ಭೂಮಿ ಸಿಗುವಂಥದ್ದಿದೆ. ನಾನು ಮೊನ್ನೆ ವಿಚಾರಿಸ್ತಿದ್ದೆ, ಎಷ್ಟಿರ್ಬೋದು ಆಂಧ್ರ ಅಲ್ಲಿ ಭೂಮಿ ಬೆಲೆ ಅಂತ. 3 ಲಕ್ಷ 4 ಲಕ್ಷ 5 ಲಕ್ಷ ಪರಿಹಾರ ಕೊಟ್ಟರೆ ಭೂಮಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಕೈಗಾರಿಕೆಗೆ ಭೂಮಿ ಸ್ವಾಧೀನ ಮಾಡುವಂಥ ಕೆಲಸ ಮಾಡ್ತೀವಿ. ಕನಿಷ್ಠ ಈ 95 ಲಕ್ಷ ಕೊಡಬೇಕೀಗ, ಗರಿಷ್ಠ 1,10,00,000 ಕೊಡ್ತಾ ಇದ್ದೀವಿ. ಇವತ್ತು ಭೂಮಿ ಬೆಲೆ ರೈತರಿಗೆ ಅಷ್ಟು ಪರಿಹಾರ ಕೊಟ್ಟ ಮೇಲೆ ನಾವು ಬಂಡವಾಳ ಹೂಡ್ತಕ್ಕಂಥವ್ರಿಗೆ ನಾವು ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ಅದರಿಂದ ವಿದ್ಯುತ್ ಕೊಡ್ತೀವಿ, ಭೂಮಿ ಉಚಿತವಾಗಿ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂದಾಗ ಅದರಿಂದ ಆಕರ್ಷಿತರಾಗಿ ಕೆಲವು ಕೈಗಾರಿಕೆಗಳು ಅಲ್ಲಿ ಹೋಗ್ಬೋದು. ಆದರೆ ಬೆಂಗಳೂರಿನ ಒಂದು ಮಹತ್ವ ಏನಿದೆ, ಕರ್ನಾಟಕದ ಒಂದು ಮಹತ್ವ ಏನಿದೆ, ಇಲ್ಲಿ ಒಂದು ಎಕೋಸಿಸ್ಟಮ್ ಏನಿದೆ, ಮಾನವ ಸಂಪನ್ಮೂಲ ಏನಿದೆ, ಅದನ್ನು ಯಾರು ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಅಥವಾ ಯಾವುದೇ ಕೇಂದ್ರ ಸರ್ಕಾರ ಎಷ್ಟೇ ನೀವು ಬಂಡವಾಳ ಹುಡ್ತಕ್ಕಂಥವ್ರಿಗೆ ಬಲವಂತ ಮಾಡಿ ಆ ರಾಜ್ಯಕ್ಕೆ ಹೋಗಿ ಈ ರಾಜ್ಯಕ್ಕೆ ಹೋಗಿದ್ರೆ ಅವ್ರು ಯಾರೂ ಬಹುತೇಕರು ಆ ರೀತಿ ಹೋಗೋದಿಲ್ಲ. ಅವ್ರಿಗಿಲ್ಲಿ ಭೂಮಿ ಬೆಲೆ ಜಾಸ್ತಿ ಇದ್ದು ಭೂಮಿ ಸ್ವಲ್ಪ ಕಮ್ಮಿ ಸಿಕ್ಕಿದ್ರು ಇಲ್ಲಿ ಬೇರೆ ರೀತಿಯಾದಂಥ ಅನುಕೂಲಗಳು, ಒಂದು ಆ ವಾತಾವರಣ ಏನಿದೆ, ಆ ವಾತಾವರಣ ಇವತ್ತು ಅವ್ರನ್ನ ಆಕರ್ಷಣೆ ಮಾಡ್ತಾ ಇದೆ. ಅದರಿಂದ ಬೆಂಗಳೂರಿಗೆ ಬಂಡವಾಳ ಹೂಡಿಕೆಯನ್ನು ತಡೀತಕ್ಕಂಥ ಶಕ್ತಿ ಯಾವ ರಾಜ್ಯಕ್ಕೆ ಅಥವಾ ಯಾವುದೇ ಕೇಂದ್ರ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯ ಇಲ್ಲ.